ಕನ್ಯಾ ರಾಶಿಯವರು ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಇರಲ್ಲ, ಕೆಲವೊಂದು ವಿಚಾರದಲ್ಲಿ ಅಸ್ಪಷ್ಟತೆ ಇರುತ್ತೆ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸ ಏನಾಗುತ್ತೋ ಇಲ್ಲೋ, ಅಥವಾ ಅದನ್ನ ಪೂರ್ಣಗೊಳಿಸ್ತೀನಾ ನಾನಿಲ್ವಾ, ಯಾರಿಗೋ ದುಡ್ಡು ಕೊಡಬೇಕಾಗಿದೆ, ಆ ದುಡ್ಡು ನಾನು ಕೊಡ್ತೀನಾ ಕೊಡಲ್ವಾ, ಕೊಡ್ಲಿಕ್ಕೆ ಆಗದೆ ಇದ್ರೆ ಏನ್ ಮಾಡ್ಲಿ, ಅಥವಾ ಇವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ಉಳಿಸ್ಕೊಳಕ್ ಆಗತ್ತಾ ಇಲ್ವಾ, ಅಥವಾ ಈಗ ಬಂದಿರುವಂತ ಸಮಸ್ಯೆಯನ್ನ ನಾನು ಹೇಗೆ ಫೇಸ್ ಮಾಡ್ಲಿ, ಈ ರೀತಿಯಾಗಿ ಮನಸ್ಸಿನ ಅಂತರಾಳದಲ್ಲಿ ಬಹಳಷ್ಟು ವಿಷಯಗಳನ್ನ ಹುದುಗಿಕೊಂಡಿರುತ್ತೆ. ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಹೋಗಲ್ಲ. ಸಾಮಾನ್ಯವಾಗಿ ನೀವು ಒಬ್ಬರೇ ಯೋಚನೆ ಮಾಡ್ತಾ ಇರ್ತೀರಿ, ಹೇಗ್ ಮಾಡೋದು. ಈ ರೀತಿಯಾಗಿ ಕೆಲವೊಂದು ಪ್ರಶ್ನಾವಳಿಗಳು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಆದರೆ ಆ ಎಲ್ಲ ಪ್ರಶ್ನೆಗಳು ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ವಿಚಾರ. ಭಯ ಒಂದನ್ನ ಬಿಟ್ಟು, ಯಾಕಂತಂದ್ರೆ ಭಯ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಳ್ತು ಅಂತಂದ್ರೆ ಸುಲಭವಾಗಿ ಆಗುವಂತವು ಕೆಲಸವೂ ಕೂಡ ಬಹಳಷ್ಟು ಕಠಿಣವಾಗಿ ಕಂಡು ಬರುತ್ತೆ. ಇದನ್ನ ನೀವು ಗಮನಿಸಬೇಕಾಗಿರುವಂತ ವಿಚಾರ, ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ವಿಚಾರ. ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ, ನಿಮ್ಮ ಒಂದು ಟಾರ್ಗೆಟ್ ಅಲ್ಲಿದೆ, ನಿಮ್ಮ ಕಕ್ಷೆಯಲ್ಲಿದೆ, ನಿಮ್ಮ ಕ್ಷೇತ್ರದಲ್ಲಿದೆ, ನಿಮ್ಮ ವ್ಯಾಪ್ತಿಯಲ್ಲಿದೆ ಅಂತಂದ್ರೆ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗಿಯೂ ನೀವು ಅದನ್ನೆಲ್ಲ ಎದುರಿಸುವಂತಹ, ಗೆಲ್ಲುವಂತಹ ಶಕ್ತಿ, ಬುದ್ಧಿವಂತಿಕೆ ಎಲ್ಲವೂ ಇದೆ ನಿಮ್ಮಲ್ಲಿ. ಆದ್ರೆ ಅನುಮಾನ ಅನ್ನುವಂಥದ್ದು ಬೇಡ. ಇದರಿಂದ ಏನಾಗುತ್ತೆ, ಭಯ ಅನ್ನುವಂಥದ್ದು ಬಂದಾಗ ಆತ್ಮವಿಶ್ವಾಸದ ಕೊರತೆ ಆಗ್ಬಿಡುತ್ತೆ. ಹಾಗಾಗಿ ಸುಲಭವಾಗಿ ಆಗೋ ಕೆಲಸನೂ ಕಷ್ಟಪಡುವಂತ ಸಾಧ್ಯತೆಗಳಿರ್ಬೋದು. ಈ ವಿಡಿಯೋದಿಂದ ನೀವು ಕಲ್ತಿರುವಂತ ಬಹುಮುಖ್ಯ ಅಂಶ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಗಮನದಲ್ಲಿರಲಿ. ಜೊತೆಗೆ ಇನ್ನು ಇವತ್ತಿನ ದಿವಸ ಆಪ್ತರೊಂದಿಗೆ ಜಗಳವಾಗುವಂತಹ ಸಾಧ್ಯತೆಗಳು, ಯಾವುದೇ ವಿಷಯಗಳು, ನ್ಯಾಯಾಲಯದ ಸಮಸ್ಯೆಗಳು, ಕೋರ್ಟು ಕಚೇರಿ, ಕಾನೂನು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ಖರ್ಚಾಗುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹಾಗಾಗಿ ಯಾರ ಜೊತೆಯೂ ಕೂಡ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿ ಮನೆಯಲ್ಲಿ ಸಾಮರಸ್ಯ ತರಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಾಗಿದೆ. ಕೆಲವೊಂದು ಏನೋ ಗೊಂದಲಗಳಿತ್ತು, ಸಂಬಂಧಿಕರಲ್ಲಿ ಏನೋ ಗೊಂದಲಗಳಿತ್ತು, ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಳ್ಳಿ. ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಕಾರಣ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಮಾಡುವಂತ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬಿಟ್ರೆ ದೈನಂದಿನ ಕಾರ್ಯಗಳು ಸುಲಭವಾಗಿ ನಡೀತವೆ, ಹಣಕಾಸಿನ ಪ್ರಗತಿ ಚೆನ್ನಾಗಾಗುತ್ತೆ.